ಕಮ್ಲಿ ಕಮ್ಲಿ. ಓ ಅಳಿ ಅಂದ್ರೆ ಬಂದ್ರಾ? ಬನ್ನಿ ಬನ್ನಿ. ಹಾಂ ಹಾಂ, ನಾನು ನೀವು ಗೊತ್ತಿರೋ ಬರೋಕ್ಕಿಲ್ವೋ, ನಿಮ್ಮಮ್ಮ ಒಪ್ಕೊಂಡೈತೆ ಒಪ್ಕೊಳಕ್ಕಿಲ್ವೋ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡ್ತಾ ಇದ್ದೆ. ಏನಂದ್ರು ನಿಮ್ಮ ಮನೆಯಾಗೆ? ನಮ್ಮ ಮನೆಯಾಗಿ ಇನ್ನೇನಂತಾರೆ, ಆಯ್ತು ನಿನ್ನಿಷ್ಟ ಕರ್ಕೊಂಬಿಟ್ಟು ಬಾಪ. ಅವಳುನ್ವೆ ಒಳ್ಳೆಳಾಗವಳೆ, ಅವಳುನ್ವೆ ಹೆಂಗೊನ್ವೆ ಸಂಡಕ್ಕೆ ಹೆಂಗೋ ಇದಾಗವಳೆ, ಹೆಂಗೊನ್ವೆ ಪರವಾಗಿಲ್ಲ ಆರಾಮಾಗಿರು ಅಂತ ಹೇಳಿದ್ರು. ಹಿಂಗೇನೆನಿಯ ಅವಳ ಜೊತೆ ಸಂಸಾರ ಮಾಡ್ಕೊಂಡೆ ಇರು, ಏನು ತೊಂದರೆ ಇಲ್ಲ ಅಂತ ಎಲ್ಲ ಹೇಳಿದ್ರು. ಅದಕ್ಕೇನೆ ಕರ್ಕೊಂಡೋಗೋಣ ಅಂತ ಬಂದೆ. ಬನ್ನಿ ಮನೆಗೆ ಹೋಗೋಣ. ಇಲ್ಲಿ ಕಂಬ್ಲಿ ಕಾಣ್ತಾನೆ ಇಲ್ಲ. ಒಳಗಡೆ ಒಳಿ. ಬತ್ತಳಿರಿ ಹಳಿ ಅಂದರೆ ಈ ಸುದ್ದಿ ಕೇಳ್ಬಿಟ್ಟು ನನಗೆ ಭಾಳ ಖುಷಿ ಆಯಿತು. ನನಗಂತಂದ್ರೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಹೆಂಗ ನನ್ನ ಮಗಳು ಕೊನೆಗೂ ಸಂಸಾರಸ್ಥೆ ಆದ್ಲಲ್ಲ ಅಂತ ಹೇಳ್ಬಿಟ್ಟು, ಹಿಂಗೇನಿಯ ಕೊನೆಗಂಟ ಹಿಂಗೇನಿಯ ಇದು ಬಿಡ್ತಾಳೇನೋ ಅಂತ ಹೇಳ್ಬಿಟ್ಟು ಮನ್ಸು ಹಂಗೇನಿಯ ಕೊಯ್ತಾ ಇತ್ತು ನನಗಂತಂದ್ರೆ. ಹಿಂಗೆ ಇದು ಬಿಡ್ತಾಳ ಜೀವನ ಪೂರ್ತಿ, ಹಿಂಗೇನಿಯ ಇದು ಬಿಡ್ತಾಳ ಅಂತ ಹೇಳ್ಬಿಟ್ಟು, ಸದ್ಯ ಇನ್ನೇನು ಜೀವನ ಪೂರ್ತಿ ಒಂಟಿಯಾಗಿ ಹೋಗ್ಬಿಡ್ತಾಳೇನೋ ಅಂತ. ಕೊನೆಗೂ ಅದು ಯಾವ ದೇವ್ರು ಕೊಂಡ್ಬಿಡ್ತು, ಅದು ಏನು ಕತೆನೋ ಗೊತ್ತಿಲ್ಲ. ಅತ್ತಾಗ ಹೆಂಗೋ ನೀವು ಬಂದು ಕರೆದ್ರಿ, ಅವಳು ಒಪ್ಕೊಂಡ್ಲು. ಹೆಂಗೋ ಇಬ್ಬರು ಸಂದಾಗ ಬಾಳ್ಕೊಂಡು ಹೋದ್ರೆ ಅಷ್ಟೇನೆ ಸಾಕು. ರೀ ಕಮ್ಲಿ, ನಮ್ಮಮ್ಮ ಒಪ್ಕಂತು. ನಿನ್ನ ನಮ್ಮ ಮನೆ ಸೊಸೆ ಅಂತ ಹೇಳ್ಬಿಟ್ಟು ಇದು ಮಾಡೋಕ್ಕೆಲ್ಲ ಒಪ್ಕಂತು. ನಮ್ಮಮ್ಮ ಕರ್ಕೊಂಬಿಟ್ಟು ಬಾ, ಆರತಿ ಎತ್ಬಿಟ್ಟು ಏನಿಯ ಒಳಗೆ ಕರ್ಕತೀನಿ ಅಂತ ಹೇಳ್ಬಿಟ್ಟು ಹೇಳೈತೆ. ಏನು ನೀವು ನಿಜ ಹೇಳ್ತಾ ಇದ್ದೀರಾ? ನಿಜವಾಗೂ ನಿಮ್ಮಮ್ಮ ಒಪ್ಪಕ್ಕಿಲ್ಲ ಅಂತ ಅನ್ಕೊಂಡಿದ್ದೆ. ಇಲ್ಲ ಇಲ್ಲ ಇಲ್ಲ, ನಮ್ಮಮ್ಮ ಒಪ್ಕಂತು. ನಿಜವಾಗ್ಲೂ ನನಗೆ ಬಹಳ ಖುಷಿ ಆಗ್ತೈತೆ. ಅದಕ್ಕೆ ನಿಮ್ಮಿಬ್ರು ಕರ್ಕೊಂಡು ಹೋಗನಿ ಅಂತ ನೆನೆಯೇ ಇದ್ದೀನಿ. ಬರ್ರಿ ಹಂಗೆ ಏನಿಯ ಮನೆಗೆ ಹೋಗೋಣ, ನಮ್ಮಮ್ಮನೂ ಕಾಯ್ತಾ ಐತೆ. ಹೋಗ್ ಒಂದು ಸೀರೆ ಪರ ಉಟ್ಕೊಂಬಿಟ್ಟು ಬಾ ಹೋಗು. ಹಿಂಗೇನು ನೀವು ಹೋದ್ರೆ ಸಂದಕ್ಕಿರ್ತದ? ನಿಮ್ಮ ಅತ್ತೆ ನೋಡಿದ್ರೆ ಸಂದ ಕಾಣಿಸ್ಬೇಕು. ನೀನು ಹೋಗಿ ಅಷ್ಟು ಸೀರೆ ಅವಲ್ಲ, ಯಾವ್ದನ ಒಂದು ಸೀರೆ ಉಟ್ಕೊಂಡು ಸರ್ನ ಬಾ ಹೋಗು. ಹಾ ಕಮ್ಲಿ, ಹೋಗ್ಬಿಟ್ಟು ಒಂದು ಸೀರೆ ಉಟ್ಕೊಂಡ್ಬಿಟ್ಟು ಬಾ. ಹೊಸ ಜೀವನ ನಾವು ಶುರು ಮಾಡ್ತಾ ಇದೀವಲ್ವಾ, ಹೆಂಗೋನು ಎಲ್ಲ ಒಳ್ಳೇದಾಗೋಗ್ಬಿಟ್ರೆ ಅಷ್ಟೇ ಏನಿಯೇ ಸಾಕು. ಹೋಗೋಗು ಸೀರೆ ಉಟ್ಕೊಂಡ್ಬಿಟ್ಟು ಬಾ ಹೋಗು. ಹಾಂ ಸರಿ ಸರಿ ಆಯಿತು. ನೋಡಪ್ಪ, ಯಾವುದೂ ತಲೆಗರ್ಕಂದಿದ್ದಂಗೆ ಹಳೆ ಕಥೆಗಳನ್ನೆಲ್ಲ ಬಿಟ್ಬಿಟ್ಟು ನೀನು ನೀನು ಎಂಡ್ರು ಇಬ್ರು ಸುಖವಾಗಿ ಸಂತೋಷವಾಗಿರ್ಬೇಕು ಕಣ್ರಪ್ಪ. ಅದೇನೇ ನನ್ನ ಆಸೆ, ಸರಿನಾ? ಈ ಹಳೇದು ಪಳೇದೆಲ್ಲನೂ ಕೆದ್ದು ಕಡ್ಕೊಂಡು ಜಗಳ ಮಾಡ್ಕೊಂಡು ಕುಂತ್ಕೋಬೇಡ್ರಿ ಕಣಪ್ಪ, ಎಲ್ಲ ಒಳ್ಳೇದಾಯ್ತದೆ ಸರಿನಾ? ನನ್ನ ಮಗಳು ಅದೇ ಬೇಜಾರಿಗೆ ಏನೇ ಎಷ್ಟು ದಿನ ಬೇಡ ಬೇಡ ಅಂತ ಇದ್ಲು. ಸುಮ್ಕೆ ಏನೇ ಯಾಕೆ ಸಂದಕ್ಕಿರಕ್ಕಿಲ್ಲ, ಬೇಡ ಸುಮ್ಕಿರು ಅಂತ ಹೇಳ್ತಾ ಇದ್ಲು. ಏನಡ ಅಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಿಂಗೆ ಹೇಳ್ತಿರೋದು ಅಷ್ಟೇ ಏನಿಯ. ನೋಡಪ್ಪ, ಏನು ಅನ್ಕೊಂಡಿದ್ದಂಗೆ ಏನು ಮಾಡ್ದಿದ್ದಂಗೆ ಹೆಂಗೋನು ಅನುಸರಿಸ್ಕೊಂಡು ಹೋಗ್ರಿ, ಇಬ್ರು ಹೆಂಗೋ ಸಂಸಾರ ನಡೀತದೆ. ಇಲ್ಲ ಅತ್ತೆ, ನಾನು ಆಗ್ಲೇ ಏನಿಯ ಮಾತು ಕೊಟ್ಟಿದ್ದೀನಿ, ಆ ವಿಷಯನೆಲ್ಲ ಮಾತಾಡಲ್ಲ ಅಂತ ಹೇಳ್ಬಿಟ್ಟು ನೀವು ಏನಾದ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗ್ಬೇಡಿ. ಸರಿ ಸರಿ ಆಯ್ತು ಬಿಡಪ್ಪ. ರೀ ಹೊರಡನ್ವಾ? ಅಳಿಯಂದ್ರೆ ನಡೀರಿ ಹೊರಡಣ. ಸರಿ ಕಮ್ಲಿ ಬಾ. ಏನಮ್ಮ, ಅಂತ ಇಂತನೂ ಎಷ್ಟೋ ಕಿತ್ತಾಟಗಳು, ಜಗಳಗಳು, ಮನಸ್ತಾಪಗಳು, ಮುನಸುಗಳು ಎಲ್ಲ ಆದ್ಮೇಲೂ ಕೊನೆಗೂ ನಮ್ಮನೇನಿಯ ಬಂದು ಸೇರ್ಬಿಟ್ಟೆ. ಡೈವರ್ಸ್ ತಗೊಂಡು ಎಲ್ಲ ಆದ್ರೂ ಎಷ್ಟು ಜನಕ್ಕಿಂತ ಭಾಗ್ಯ ಸಿಗ್ತದೋ ಏನೋ ನನಗಂತೂ ಗೊತ್ತಿಲ್ಲ. ನೋಡಮ್ಮ, ಇಷ್ಟು ದಿನ ನೀನು ಏನೇನು ಮಾಡಿದ್ಯೋ ಅದೆಲ್ಲ ನನಗೆ ಬೇಡ. ಈಗ ನಿನ್ನ ಮನೆ ಮಹಾಲಕ್ಷ್ಮಿ ಇದ್ದಂಗೆ ದಯವಿಟ್ಟು ಇನ್ಮೇಲೆಲ್ಲ ಒಳ್ಳೇದಾಗಲಿ ಅಂತೇಳ್ಬಿಟ್ಟು ಬೇಡ್ಕೊಂಡೇನಿಯ ಒಳಗಡಿಗೆ ಬಾ ಅಮ್ಮ. ಎಲ್ಲಂದ್ರೂ ಒಳ್ಳೇದಾಗಲಿ ಸರಿನಾ? ದೇವರು ಅವನಿ, ದೇವರು ಎಲ್ಲಂದ್ರೂ ಒಳ್ಳೇದು ಮಾಡ್ತಾನೆ. ನೀವು ಅಷ್ಟೇ ಸುಖವಾಗಿ ಬಾಳ್ಬೇಕು. ಇನ್ನು ನಮ್ಮ ಮನೆ ಸೊಸೆ ನೀನೇನಿಯ ಎಲ್ಲ ಮುನ್ನಡೆಸ್ಕೊಂಡು ಹೋಗ್ಬೇಕು. ನೀನು ನೀ ಸೊಸೆ ಅಂತ ಹೇಳ್ಬಿಟ್ಟು ನಾನು ಒಪ್ಕೋತೀನಿ ಅಂತ ನನ್ನ ಕನಸಾಗೂ ಅಂದ್ಕೊಂಡಿರಲಿಲ್ಲ. ಆದರೆ ನೀನು ಇಷ್ಟೊಂದು ಬದಲಾಗಿದೆಯಲ್ಲ, ಅದನ್ನ ನೋಡಿಬಿಟ್ಟು ಏನಿಯ ನಾನು ಒಪ್ಕೋಬೇಕು ಅಂತ ಅನ್ನಿಸ್ತು. ಅದಕ್ಕೆ ಏನಿಯ ನಾನು ಒಪ್ಕೊಂಡಿವ್ನಿ. ಹೆಂಗೋ ನಿಮ್ಮಿಬ್ರಿಗೂ ದೇವರು ಒಳ್ಳೆ ಆಯಸ್ಸು, ಆರೋಗ್ಯ, ಶಾಂತಿ, ನೆಮ್ಮದಿ ಎಲ್ಲನೂ ಕೊಟ್ಟು ಸುಖ ಸಂಸಾರದಾಗೆ 1000 ವರ್ಷ 100 ವರ್ಷ ಸುಖವಾಗಿ ಬಾಳ್ರಿ. ಅಪ್ಪ, ಅಂತೂ ಇಂತೂ ನನ್ನ ಮೊಮ್ಮಗ ಬಾಯಿ ಬಿಡ್ಕೊಂಡಿದ್ದಕ್ಕೂ ಸಾರ್ಥಕ ಆಗೋಯ್ತು. ಕೊನೆಗುನ್ವೆತಾಗ ಹೆಂಗೋನುವೆ ಕಂಬ್ಲಿನತ್ತಾಗ ಮನೆ ಕರ್ಕೊಂಬಿಟ್ಟು ಬಂದ. ನಂಗೆ ಭಾಳ ಖುಷಿ ಆಯ್ತೈತೆ. ಇನ್ನು ಉಳಿದಿರ ನಮ್ಮ ಮಗಳೊಬ್ಳು ಒಂದಾಗ್ಬಿಟ್ರೆ ನನಗಂತೂ ಸ್ವರ್ಗ ಪ್ರಾಪ್ತಿಯಾಗಿ ಹೋಗ್ಬಿಡ್ತದೆ. ಗ್ಯಾರಂಟಿ ಸ್ವರ್ಗ ಪ್ರಾಪ್ತಿ ಆಯ್ತದೆ. ಅಜಯ್ ಸುಮ್ಕಿರಜ್, ಮಾತಿಗೆ ಮುಂಚೆ ಏನೋ ಒಂದು ಹೇಳ್ತಾ ಇರ್ತದೆ. ಸರಿ ಕಣಪ್ಪ, ಇರು ಆರತಿ ಎತ್ತೀನಿ. ನಾಯಿ ಕಣ್ಣು, ನರಿ ಕಣ್ಣು, ರಂಡೆ ಕಣ್ಣು, ಮುಂಡೆ ಕಣ್ಣು, ಯಾರ ಕಣ್ಣು ನಿಮ್ಮ ಜೋಡಿ ಮೇಲೆ ಬೀಳ್ತಿದ್ದಂಗಿರ್ಲಿ ಸರಿನಾ? ಎಲ್ಲ ಒಳ್ಳೇದಾಗಲಿ. ಬಾಮ್ಮ ಬಾ, ಬಲಗಾಲ ಇಟ್ಬಿಟ್ಟು ಒಳಗಡಿಗೆ ಬಾ. ಬಾಮ್ಮ ಕಮ್ಲಿ ಬಾ ಬಾ. ಅತ್ತೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅತ್ತೆ, ದಯವಿಟ್ಟು ಕ್ಷಮಿಸ್ಬಿಡಿ. ನನಗೆ ಗೊತ್ತಿರಲಿಲ್ಲ ಅವಾಗ ಚಿಕ್ಕ ವಯಸ್ಸು, ನನಗೆ ಜೀವನ ಸಂಸಾರ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ಕಾಲೇಜ್ ಮುಗಿದ ತಕ್ಷಣ ಏನಿಯ ಹೆಂಗೆಂಗೋ ಮದುವೆ ಮಾಡ್ಕೊಂಬಿಟ್ವಿ. ಆಮೇಕಿಂದ ತಲೆ ಕೆಟ್ಬಿಟ್ಟು ಹೆಂಗೆಂಗೋ ಆಡ್ಬಿಟ್ಟೆ. ನಿಮ್ಮ ಮನೆ ಮಾನ ಮರುವಾದಿ, ನಿಮ್ಮ ಹಂಸದ ಮಾನ ಮರ್ಯಾದೆ ಎಲ್ಲನೂ 3 ಕಾಸು ಗರಾಜ್ ಹಾಕ್ಬಿಟ್ಟೆ ನಾನಂತೂ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಿಮ್ಮ ಕಾಲು ಹಿಡ್ಕೊಂಡು ಬೇಡ್ಕೊತಾ ಇದ್ದೀನಿ. ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ ಅತ್ತೆ. ಇನ್ಮೇಲೆ ಯಾವುದೇ ಕಾರಣಕ್ಕೂ ನಾನಂತೂ ಇಂಥ 3 ಬಿಟ್ಟು ಕೆಲಸ ಮಾಡೋದಿಲ್ಲ. ಇಷ್ಟು ದಿನ ಏನೇನು ಮತ್ತೆ ತಪ್ಪು ಮಾಡಿದ್ದೀನೋ ಅದೆಲ್ಲನೂ ತಿದ್ಕೋತೀನಿ. ಇನ್ಮೇಲೆ ನಿಮಗೆ ತಕ್ಕನಾದ ಸಸಿಯಾಗಿ ಏನಿಯ ಬಾಳ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಪ್ಲೀಸ್ ಅತ್ತೆ, ಪ್ಲೀಸ್ ಅತ್ತೆ. ಕ್ಷಮಿಸಿದ್ದೀನಿ ಅಂತ ಒಂದೇ ಒಂದು ಮಾತು ಹೇಳಿ ಅತ್ತೆ.
ಅಯ್ಯೋ ಕಮ್ಲಿ, ಎದ್ದಳು ಎದ್ದಳು ಮ್ಯಾಕೆ. ಕ್ಷಮಿಸಿರೋದಕ್ಕೆ ತಾನೇ ನೀನ ಮನೆಗೆ ಬಿಟ್ಕೊಂಡಿದ್ದು. ಇಲ್ಲ ಅಂತ ಹೇಳಿದ್ರೆ ನಿನ್ನ ಮನೆಗೆ ಬಿಟ್ಕೊಂತ ಇದ್ನ ಇವಳು ನಾನು. ಎಲ್ಲ ಕ್ಷಮಿಸಿದ್ದೀನಿ. ಹೆಂಗೋ ಮೊದ್ಲು ಥರ ಏನು ತಪ್ಪು ಮಾಡಿದಂಗೆ ಆರಾಮಾಗಿ ಸಂತೋಷವಾಗಿ ನೀನು ಇದ್ಬಿಟ್ರೆ ನನಗೆ ಅದಕ್ಕಿನ್ನೂ ಇನ್ನೇನವ ಬೇಕು. ನಂಗೆ ನಿನ್ನ ಸಂತೋಷನೇ ನೀ ನನ್ನ ಸಂತೋಷ. ನೋಡು ಎದ್ದಳು ಮ್ಯಾಕೆ. ಅಯ್ಯೋ ಎದ್ದೋಳವ. ಅಜ್ಜಿ ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ ಅಜ್ಜಿ. ನಿಮ್ಮ ವಂಶದ ಮಾನ ಮರ್ಯಾದೆ ಎಲ್ಲನೂ 3 ಕಾಸು ಗರಾಜ್ ಹಾಕೋಕ್ಬಿಟ್ಟಿದ್ದೀನಿ. ನಂಗೆ ಗೊತ್ತು ಅಜ್ಜಿ, ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಜ್ಜಿ. ಅಯ್ಯೋ ಎದ್ದೋಳೆ ಕಮ್ಲಿ, ಎದ್ದೋಳು. ಎದ್ದೋಳು, ಆಗಿದೆಲ್ಲ ಆಗೋಯ್ತು, ಎದ್ದೋಳು. ಯಾರು ಕ್ಷಮಿಸ್ತೀರಾ ಅಂತದನ್ನ ನನ್ನ ಮೊಮ್ಮಗ ಕ್ಷಮಿಸ್ಬಿಟ್ಟವನಿ. ಹೆಂಗೋ ಎಲ್ಲರಿಗೂ ಇಂದ ಜೀವನ ಸಿಗಕ್ಕಿಲ್ಲ ಕಣವ, ಎಲ್ರಿಗೂ ಸಿಗೋದಿಲ್ಲ. ಆದರೆ ನಿನಗೆ ಸಿಕ್ಕೈತೆ ಅಂದರೆ ಖುಷಿ ಪಡು ಮಗಳೇ. ನಿನ್ನ ಅದೃಷ್ಟನೇ ಸರಿ ಬಿಡು. ಈ ನೀವು ಫ್ಯಾಮಿಲಿ ಜಾಗದಾಗ ಬೇರೆ ಯಾರನ್ನ ಇದ್ಬಿಟ್ಟಿದ್ರೆ ಯಾವುದೇ ಕಾರಣಕ್ಕೂ ನಿನ್ನಂತೂ ಮನೆಗೆ ಸೇರಿಸ್ತಿರ್ಲಿಲ್ಲ. ಆದರೆ ಇವರೆಲ್ಲನೂ ನಿನ್ನ ಮನೆಗೆ ಸೇರಿಸಿರೋದು ನಿನ್ನ ಪುಣ್ಯ ಅನ್ಕ. ಎದ್ದಳು ಎದ್ದಳು ಮ್ಯಾಕೆ ಎದ್ದಳು. ಎದ್ದಳವ, ಕ್ಷಮಿಸಿದ್ದೀನಿ ಎದ್ದಳು. ಅತ್ತೆ ನಾನು ದೊಡ್ಡ 420 ಕಣತ್ತೆ. ನಾನು ಎಲ್ಲ 420 ಕೆಲಸ ಏನಿಯ ಮಾಡಿರೋದು. ಒಂದೂ ನ್ಯಾಯವಾಗಿ ಒಂದೂ ಒಳ್ಳೆ ಕೆಲಸ ಏನಿಯ ಮಾಡಿಲ್ಲ ನಾನಂತೂ. ಎಲ್ಲ 420 840 ಕೆಲಸ ಏನಿಯ ಮಾಡಿದ್ದೀನಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅತ್ತೆ. ನಿಮ್ಮ ಸೊಸೆ ಆಗಕ್ಕೆ ನನಗೆ ಗೊತ್ತು ಯಾವ ಯೋಗ್ಯತೆನೂ ಇಲ್ಲ ಅಂತ ಹೇಳ್ಬಿಟ್ಟು. ಆದರೆ ಒಂದೇ ಒಂದು ಕಿತ ನನ್ನ ಕ್ಷಮಿಸ್ಬಿಟ್ಟು ಕರ್ಕೊಳ್ರಿ ಅಂತ ನಾನೇನೇ ಕೇಳ್ಕೊಂಡಿದ್ದು. ನಿಮ್ಮ ಮಗ ಕ್ಷಮಿಸೋನೆ, ನೀವು ಕ್ಷಮಿಸಿದ್ದೀರಾ. ಈ ನಂಬಿಕೆ ನಾನು ಕೊನೆ ಗಂಟ ಉಳಿಸ್ಕೊತೀನಿ ಕಣತ್ತೆ. ಇನ್ಮ್ಯಾಲೆ ಸೊಸೆ ಅಂದರೆ ಹಿಂಗಿರ್ಬೇಕಪ್ಪ ಅಂತ ಹೇಳ್ಬಿಟ್ಟು ಊರು ಜನ ಎಲ್ಲ ಅಂದರೆ ನಿಮ್ಮನ್ನ ಹೊಗಳ್ಬೇಕು. ಆ ಥರ ಬದುಕಿ ಬಾಳಿ ತೋರಿಸ್ತೀನಿ ಕಣತ್ತೆ. ನನ್ನ ಕ್ಷಮಿಸ್ಬಿಡ್ರಿ ಕಣತ್ತೆ. ಆದರೆ ನಿಮಗೆ ಗೊತ್ತಿಲ್ದಂಗೆ ಒಂದು ತಪ್ಪು ಅಂದರೆ ನನ್ನ ಮಗುನ ದತ್ತು ತಗೊಬಿಟ್ಟು ಬಂದಿದ್ದೀನಿ ಕಣತ್ತೆ. ಅತ್ತೆ ಆ ಮಗುನೇನೇ ನನ್ನ ಮಗು ಅಂತ ಸಾಕಬೇಕು ಅಂತಲೂ ಅನ್ಕೊಂಡಿದ್ದೀನಿ. ನನಗೆ ಇನ್ನೊಂದು ಮಗು ಆದ್ರೂ ನಿಜವಾಗೂ ಇವಳನ್ನ ಮಾತ್ರ ನಾನು ಕೈ ಬಿಡೋಕ್ಕಿಲ್ಲ. ನಾನಂತೂ ಈ ಮಗುನ ಸಂದಕ್ಕೆ ಏನೇ ಸಾಕ್ತೀನಿ. ಈ ಮಗುನ ನೀವು ಸಾಕಕ್ಕೆ ಅವಕಾಶ ಕೊಡ್ತೀರಾ ತಾನೇ ಈ ಮನೆಯಾಗೆ? ಹಾಂ ಕಮ್ಲಿ, ನನ್ನೇನು ಕೆಟ್ಟೋಳು ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಆ ಎಳೆ ಮಗುನ ಈಚೆ ಕಡಿಕಾಗ ಅಷ್ಟು ನಾನೇನು ಅನ್ಕೊಂಡಿದ್ಯಾ? ನಮ್ಮ ನಿಧಿ ಏನು ಅನ್ಕೊಂಡಿದ್ಯಾ? ನಮ್ಮ ನಿಧಿನ ನಾನು ಇಷ್ಟು ಚಿಕ್ಕ ಹುಡುಗಿ ಇದ್ದಾಗೇನಿಯ ನಮ್ಮನೆ ಮುಂದೆನೂ ಯಾರೋ ಬಿಟ್ಟೋಗಿದ್ರು. ಸಾವುಕಾರನ ಮಗು ಅಂತ ಗೊತ್ತಿಲ್ಲದಂಗೆ ದೊಡ್ಡೋಳಾಗ ಗಂಟಂದ್ರೆ ಬೆಳೆಸ್ದೆ. ಆಮೇಲೆ ನನ್ನ ಮಗ ಹುಡ್ದ. ನನ್ನ ಮಗ ಹುಟ್ಟಿದ್ರೂ ಇವತ್ತಿಗೂ ನಿಧಿ ಮ್ಯಾಗಿರೋ ಪಿರುತಿ ಯಾವುದೇ ಕಾರಣಕ್ಕೂ ಕಮ್ಮಿ ಆಗೋದಿಲ್ಲ. ನಿಧಿ ಅಂದರೆ ನನಗೆ ಭಾಳ ಇಷ್ಟ. ನನ್ನ ಸ್ವಂತ ಮಗಳು ಥರ ಏನಿಯೇ ನೋಡ್ಕೊತಾ ಇದ್ದೀನಿ. ನೋಡು ಅದೇನೋ ನಮ್ಮ ವಂಶದ್ದು ಹಂಗೇನಿಯೇ ಬಂದ್ಬಿಡ್ತೋ ಏನೋ ಗೊತ್ತಿಲ್ಲ. ನೋಡು ನಾನು ದತ್ತು ಮಗುನ ಥರನೇನಿಯ ಅನ್ಕ ಬೇರೆಯವ್ರ ಮಗುನ ಸಾಕ್ತೆ, ನೀನು ಸಾಕ್ತಾ ಇದೆಯಾ. ಇದನ್ನು ಕೆಟ್ಟದ್ದು ಅಂತ ಯಾರು ಹೇಳಿದ್ದು? ಒಳ್ಳೆ ಗುಣ ಅಂತಾರೆ. ಎಷ್ಟು ಜನಕ್ಕಿಂತ ಒಳ್ಳೆ ಗುಣ ಇರ್ತದೆ ಕಂಡರ ಮಕ್ಕಳನ್ನ ಸಾಕ ಅಂತದ್ದು. ನಿಮ್ಮದು ದೊಡ್ಡ ಗುಣ ಕಣತ್ತೆ, ನಿಮ್ಮದು ದೊಡ್ಡ ಗುಣ. ನೋಡವ ಬಂದಿದ್ದೀನ ನೀನು ಕಣ್ಣೀರು ಹಾಕ್ಬೇಡ. ಏನು ಹೊಸ ಜೀವನ ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ಯಾ? ಬಂದಿದ್ದ ತಕ್ಷಣ ಏನಿಯ ಕಣ್ಣೀರು ಹಾಕೊಂಡು ಯಾಕೆ ಕುಂತ್ಕೊಂಡಿದ್ಯಾ? ಈ ಗಿಣ್ಣೀರೆಲ್ಲ ಹಾಕ್ತಿದ್ದಂಗೆ ಕಣ್ಣೀರು ಒರೆಸ್ಕೊಂಡು ಹೋಗು. ಹೋಗಿ ರೂಮ್ಗೆ ಹೋಗ್ಬಿಟ್ಟು ಹೊತ್ತು ರೆಸ್ಟ್ ಮಾಡೋಗು. ಅತ್ತೆ ನಾನು ರೆಸ್ಟ್ ಮಾಡ್ತೀನಿ ಅಂತ ಅನ್ಕಣ್ಣ. ಅಯ್ಯೋ ಕುಂತ್ಕೊಳ್ಳಿ ಅತ್ತೆ, ಹೋಗ್ಬಿಟ್ಟು ಕಾಪಿ ಇಕ್ಕೊಂಬಿಟ್ಟು ಬರ್ತೀನಿ. ಅಯ್ಯೋ ನೀವು ಒಳ್ಳೆ ಸಂದ ಕೇಳ್ತೀರಾ? ನೀವು ಕುಂತ್ಕೊಳ್ಳಿ. ಇಷ್ಟು ದಿನ ನೀವು ನನಗೆಲ್ಲ ಮಾಡಿದ್ದೆಲ್ಲ ಸಾಕು. ಇನ್ಮೇಲೆ ನಾನು ಮಾಡ್ತೀನಿ, ಏನು ಮಾಡೋದಿದ್ರು ರೀ. ನೀವು ಕುಂತ್ಕೊಂಡು ರೆಸ್ಟ್ ಮಾಡ್ತೀರಿ. ಅತ್ತೆ ನೀವು ಕುಂತ್ಕೊಳ್ಳಿ. ಅಜ್ಜಿ ನೀವು ಕುಂತ್ಕೊಳ್ಳಿ. ಅಮ್ಮ ಪಾಪುನ ಆಟ ಆಡಿಸ್ತಿರುವ ಸರಿನಾ? ಬತ್ತೀನಿ ರೀ. ನೋಡ್ದೇನೆ ಪದ್ದಿ, ನಾನು ಹೇಳಿಲ್ವೇನೆ ಎಲ್ಲ ಸೊರೈತದೆ, ಎಲ್ಲ ಸಂದಕ್ಕಿರ್ತದೆ ಅಂತ ಹೇಳ್ಬಿಟ್ಟು. ನಾನು ಹೇಳಿಲ್ವೇನೆ ನಿನಗೆ? ನೋಡ್ದೇನೆ ಎಲ್ಲ ಹೆಂಗೆ ಸೊರೈತು ಅಂತ ಹೇಳ್ಬಿಟ್ಟು ನಾನು ಹೇಳಿಲ್ವಾ? ಕಾಮ್ಲಿ ಒಳ್ಳೆಳಾಗವಳೆ, ಕಾಮ್ಲಿ ಬತ್ತಾಳೆ, ಎಲ್ಲ ಒಳ್ಳೇದಾಯ್ತದೆ ಅಂತ ನಾನು ನಿನಗೆ ಹೇಳಿಲ್ವಾ? ಕೊನೆಗುನ್ವೆ ಎಲ್ಲ ಒಳ್ಳೇದಾಯ್ತು ನೋಡಿ. ಹಬ್ಬ ಮೊಮ್ಮಗನೇ ಅಂತೂ ಇಂತುನ್ವೆ ಸ್ವರ್ಗದ ದಾರಿನ ತೋರಿಸ್ತಾ ಇದೆಯಾ ನನಗಂತೂ. ನಮ್ಮ ಮನೆ ವಂಶದವರೆಲ್ಲನೂ ಖುಷಿಯಾಗಿ ಸಂಸಾರ ಮಾಡ್ಕೊಂಡಿದ್ಬಿಟ್ರೆ ನನಗಂತೂ ಸ್ವರ್ಗನೇ ಪ್ರಾಪ್ತಿ ಆಗೋದು. ಹಬ್ಬ ನಂಗೆ ಇದಕ್ಕಿನ್ನೂ ಇನ್ನೇನು ಬೇಕು? ಆ ಸುಮ್ಮನೆ ಒಂದು ಮಾಡ್ಬಿಟ್ರೆ ನಂಗೆ ಇನ್ನೇನೂ ಬೇಕಿಲ್ಲ. ಅತ್ತೆ ಬರೀ ಸ್ವರ್ಗ ಅನ್ಕೊಂಡೇನೇ ಇರ್ರಿ. ಈ ಸ್ವರ್ಗ ನರ್ಕ ಎಲ್ಲನೂ ಭೂಮಿ ಮೇಲೇನೇ ಇರ್ತದೆ. ಸ್ವರ್ಗ ನರ್ಕ ಅನ್ನೋದೇನು ಮ್ಯಾಲಿರಕ್ಕಿಲ್ಲ. ಕುಂತ್ಕೊಳ್ಳಿ. ಕಾಮ್ಲಿ ಕಾಪಿ ಮಾಡ್ಕೊಂಬಿಟ್ಟು ಬರಕ್ಕೆ ಹೋಗೋಳೆ. ಕುಂತ್ಕೊಳ್ಳಿ. ಹಂಗೆ ನೀವು ಹೋಗ್ಬಿಟ್ಟು ಇವತ್ತು ಹೊಸ್ದಾಗಿ ಮನೆಗೆ ಬಂದವಳಲ್ವಾ? ಪದಲ್ನೇ ದಿನ ಅಲ್ವಾ? ಒಂಚೂರೇನೋ ಒಬ್ಬಿಟ್ಟು ಮಾಡ್ಕೊಂಡು ಎಲ್ಲ ತಿನ್ನೋಣ. ಬೀಗ್ರೆ ಅಯ್ಯೋ ಮಗುನ ಅವಾಗಿಂದ ಎತ್ಕೊಂಡಿದ್ದೀರಾ? ಕೊಡಿ ಮಗುನ. ಅಯ್ಯೋ ಬೀಗ್ರೆ ನೀವು ಕುಂತ್ಕೊಳ್ಳಿ ಇವಪ್ಪ. ಅಯ್ಯೋ ಅವಾಗಿಂದ ನಿಂತ್ಕೊಂಡಿದ್ದಿರಲ್ಲ, ಕುಂತ್ಕೊಳ್ಳಿ. ಮುಗಿ ನಾನು ನೋಡ್ಕೊತೀನಿ, ಕುಂತ್ಕೊಳ್ಳಿ. ಅತ್ತೆ ತಗೊಳ್ಳಿ ಅತ್ತೆ, ನಿಮ್ಗೂ ಕಾಪಿ. ಅಮ್ಮ ಕುಂತ್ಕ ಕಾಪಿ ಕುಡಿ. ಅಜ್ಜಿ ನಿಂಗೂ ಕಾಪಿ ತಗೊಬಿಟ್ಟು ಬರ್ತೀನಿ, ಕುಂತ್ಕೊಳ್ಳಿ ರೀ. ನೀವು ಕುಂತ್ಕೊಳ್ಳಿ. ಹಾ ಕಮ್ಲಿ, ಇವ್ರಿಗೆಲ್ಲ ಫಸ್ಟ್ ಕೊಡು. ಇದು ನೋಡ್ತಾ ಇದ್ರೆ ಏನಿಯ ನನಗೆ ಹಾಲು ಕುಡಿದ್ರೆ ಸಂತೋಷ ಆಗ್ತಾಯಿತ್ತು ನನಗಂತೂ. ಹಬ್ಬ ಇನ್ನೇನೋ ನನಗಿನ್ನೇನೂ ಬೇಡಮ್ಮ. ನಂಗೆ ಇದೇನೇನಿಯ ಭಾಳ ಖುಷಿ ಆಗ್ತೈತಿ. ಅಷ್ಟೇನಿಯ ಸಾಕು. ಇನ್ನೇನು ಬೇಕು ಹೇಳಿ ನನಗೆ? ನೀವಿಷ್ಟು ಚೆನ್ನಾಗಿದ್ಬಿಟ್ರೆ ನಂಗೆ ಅಷ್ಟೇ ಸಾಕು. ಅತ್ತೆ ಕಾಪಿ ಕುಡಿರಿ. ಅಯ್ಯೋ ನೀವಿಬ್ರು ಹೋಗ್ರಿ. ರೂಮಾಗ ಅವೇನೋ ಬಟ್ಟೆ ಗಿಟ್ಟಿಗಳೆಲ್ಲ ಜೋಡಿಸ್ಕೊಳ್ಳೋದು ಅವೆಲ್ಲನೂ ರೆಡಿ ಮಾಡ್ಕೊಳ್ರಿ. ನೋಡಮ್ಮ ಇನ್ಮೇಲೆ ಈ ಮನೆ ಜವಾಬ್ದಾರಿ ನಿಂದೇನೇನಿಯ. ಈ ಮನೆಯೆಲ್ಲನೂ ನೀನೇ ನೋಡ್ಕೋಬೇಕಾಯ್ತದೆ. ಈ ಮನೆ ಪೂರ್ತಿ ಜವಾಬ್ದಾರಿ ನಿಂದೆ, ಸರಿನಾ? ಅದೇ ಎಲ್ಲನೂ ನಾನು ನಿಭಾಯಿಸ್ತೀನಿ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಸರಿ ಮಗಳೇ, ಎಲ್ಲ ಒಂದಾದ್ರಲ್ಲ, ಇನ್ನೇನು ಬೇಕು ನನಗೆ? ಸರಿ ನಾನು ಮಂತಕ್ಕೆ ಹೋಯ್ತೀನಿ. ಯಾಕೆ ಬಿಗ್ರೆ ನೀವು ಒಬ್ರು ಯಾಕೆ ಮಂತಕ್ಕೆ ಹೋಯ್ತೀರಾ? ಇರ್ರಿ ಪರವಾಗಿಲ್ಲ, ಇಲ್ಲೇನೇನಿಯ
ಇಲ್ಲ ಇಲ್ಲ ಇಲ್ಲ, ಅಲ್ಲೂ ನಮಗೆ ಅಂತ ಮನೆ ಐತಲ್ಲ, ಸಾಕು. ನಾನು ಅಲ್ಲೇನೇ ಇಲ್ಲಿ ಇರ್ತೀನಿ ಬಿಡಿ. ಇಲ್ಲೆಲ್ಲ ಇರಕ್ಕೆ ನನಗೂ ಏನು ಇಷ್ಟ ಇಲ್ಲ. ನನ್ನ ಮಗಳು ಇಲ್ಲಿ ಸಣ್ಣಕ್ಕೆ ಇದ್ಬಿಟ್ರೆ ಅಷ್ಟೇನೇ ಸಾಕು. ನನಗಂತೂ ಇಲ್ಲಿ ಏನು ಇರಲೇಬೇಕು ಅಂತೇಳ್ಬಿಟ್ಟು ಏನಿಲ್ಲ. ಇದ್ದೂರೇ ಅಲ್ವಾ, ಯಾವಾಗನ ಬಂದು ಹೋಯ್ತೀನಿ ಬಿಡಿ. ಏನು ತಲೆ ಕೆಡಿಸ್ಕೊಳ್ಳೋಂಥದ್ದು ಏನಿಲ್ವಲ್ಲ. ಏನೋ ದೂರ ದೂರ ಇದ್ರೆ ಏನೋ ಅನ್ಕೋಬೋದಿತ್ತು. ಎಲ್ಲ ಅಕ್ಕಪಕ್ಕದಾಗ ಏನೇ ಇರೋದು. ಬಂದು ಹೋಯ್ತೀನಿ ಬಿಡಿ. ಯಾಕೆ ಯೋಚನೆ ಮಾಡಿದ್ರೆ ಸರಿನೇ. ಸರಿ, ನೀವು ಕುಡೀರಿ ಕಾಫಿ ಕುಡೀರಿ. ನಾನಂತೂ ಇರಕ್ಕಿಲ್ಲ, ಹೋಯ್ತೀನಿ. ನನ್ನ ಮಗಳು ಒಬ್ಳು, ಹಾಗೆ ನನ್ನ ಮೊಮ್ಮಗಳು ಇದ್ಬಿಟ್ರೆ ಸಾಕು. ಸರಿ ಕಂಬ್ಲಿ, ಬಾ. ಅತ್ತೆ, ನಮ್ಮ ಅಮ್ಮನ ಇಷ್ಟನೂ ಅದೇನೇನಿಯ. ನಮ್ಮಮ್ಮನ ಮನೆಗಿರಲ್ಲ ಅಂತ ಅವತ್ತೇನಿಯ ಹೇಳಿತ್ತು ಬಿಡಿ. ಅವ್ರ ಪಾಡ್ಗವರು ಎಲ್ಲೋ ಒಂದು ಹತ್ರ ಇರಲಿ. ಸರಿ ಕಣವ, ಆಯಿತು. ನಡೀರಿ, 100 ಕಾಲ ಸಂದಕ್ಕಿರ್ರಿ. ಅಲ್ಲ, ಒಬ್ರೆ ಏನು ಮಾಡ್ತೀರಾ ಅಲ್ಲಿ? ಇಲ್ಲೇನೇ ಇದ್ದಿದ್ರೆ ಆಯ್ತಿಲ್ವಾ? ಒಬ್ರೆ ಏನು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಒಬ್ರೇನೇನಿಯ? ಅಯ್ಯ, ಆರಾಮಾಗಿ ಇರೋದು ಬಿಟ್ಬಿಟ್ಟು ಅದು ಏನು ಕತೆನೋ ನೀವಂತೂ ಆರಾಮಾಗಿ ಇಲ್ಲೇನೇ ಇರೋದು ಕಲ್ತ್ಕೊಳ್ಳಿ. ಇಲ್ಲಿ ಬಿಟ್ಬಿಟ್ಟು ಅಲ್ಲಿಗೆ ಹೋಯ್ತೀನಿ ಮಾಡ್ತೀನಿ ಅಂತ ಹೇಳೋದು ನೋಡಿ ನೀವು. ಅಲ್ಲ, ಮಗಳೇನೋ ಅಂತಾಳೆ ಅಂದ ತಕ್ಷಣ ಹೆಂಗೆ? ನಾವೇನು ಬೈಕಂತೀವಾ? ಏ ಬಿಡು, ಪರವಾಗಿಲ್ಲ. ನಾನು ಅದೇ ಮನೆಗೆ ನಿಲ್ವ ಇದ್ದಿದ್ದು ಅಕ್ಕ. ನನಗೂ ಆ ಮನೆ ಅಂದರೆ ಪಿರಾಣ. ನನಗೂ ಆ ಮನೆಗಿರಕ್ಕೆ ಬುಲ್ ಆಸೆ. ನಾನು ನೀನು ಅಲ್ಲೇನೇ ಇದು ಬಿಡೋಣ. ಊಟಕ್ಕೆ ಏನು ತೊಂದರೆ ಇಲ್ಲ. ಊಟಕ್ಕೆ ಬಂದು ಪೊದ್ದಿ ಮನೆಗೆ ತಿನ್ನೋದು, ಅಲ್ಲೇನಿಯ ಸ್ನಾನ ನಿದ್ದೆ ಮನೆ ಕಳೋದು ಎಲ್ಲನೂ ಅಲ್ಲೇನಿಯ ಮಾಡೋದು. ಅದಕ್ಕೇನಂತಕ್ಕ, ನಡೀರಿ. ಹೋಗ್ಬಿಟ್ಟು ಅಲ್ಲೇನೇ ಇಡೀವ್ರಂತೆ. ಅದ್ರಾಗ ಏನು ತೊಂದರೆ ಇಲ್ಲ. ನಾನು ಒಬ್ಳೇನೇ ಇರ್ತೀನಿ. ನನಗೂ ಬೇಜಾರಾಯ್ತದೆ. ಅಯ್ಯೋ, ಯಾರಪ್ಪ ಇರ್ತಾರೆ ಅಂತ ಅನ್ನಿಸ್ತದೆ. ನೀವು ಹಿಂಗೆ ಅಂತಂದರೆ ಸರಿ, ನಾವಂತೂ ರೆಡಿನೇನಿಯ. ಅತ್ತೆ, ತಗೊಳ್ಳಿ, ಕಾಫಿ ಕುಡಿತೀರಿ. ಪಾಪಗೊಂಚೂರು ಏನಾದರೂ ಹಾಲ್ಗಿಲ್ ಕಾಯಿಸ್ಕೊಟ್ಬಿಟ್ಟು ಬರ್ತೀನಿ. ಹೆಂಗೋ ನಮ್ಮ ಮನೆಗಂತೂ ಒಂದು ಚಿಕ್ಕ ಪಾಪ ಬಂದಂಗೆ ಆಯಿತು. ಇಷ್ಟು ದಿನ ನಾವೇನೇ ಇರ್ತಾ ಇದ್ವಿ. ಇವಾಗಂತೂ ನನಗೆ ಇವರೆಲ್ಲ ಬಂದಿದ್ದು ನೋಡಿ ನಿಜವಾಗ್ಲೂ ನನಗಂತೂ ಬಲ್ ಖುಷಿ ಆಗ್ತೈತೆ. ತಗೊಳ್ಳಿ, ಪಾಪಗೆ ಹಾಲು ಕಾಯಿಸ್ಬಿಟ್ಟು ಕುಡಿಸ್ಬಿಟ್ಟು ಬರ್ತೀನಿ. ಸರಿ ಕಣೆ ಪದಿ, ಆಯಿತು. ಅಯ್ಯೋ, ನೀವು ನಮ್ಮ ಮುಂಜೈಲ್ಗೆ ಹಾಕ್ಸೋದು, ನಾವು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡೋದು, ನಾವು ನಿಮ್ಗೆ ಸಾಕೋದು. ಯಪ್ಪ ಎಷ್ಟೆಲ್ಲ ನನಗೆ ನಡೆದೋಗ್ಬಿಡ್ತು ನಮ್ಮ ಜೀವನದಾಗೆ. ಕೊನೆಗೊಂದು ಒಂದಾಗ್ಬಿಟ್ಟು ಇಬ್ರು ಹಿಂಗೆ ನಿಂತ್ಕೊಂಡು ಕಾಫಿ ಕುಡಿತೀವಿ ಅಂತ ಕನ್ಸು ಮನ್ಸಾಗ ಹೊಂದ್ಕೊಂಡಿರಲ್ಲ ಅಲ್ವೇ? ನಾನಂತೂ ಹೊಂದ್ಕೊಂಡಿದ್ದೆ ಅನ್ಕೊಬಿಟ್ರೆ ಒಂಚೂರು ಕನ್ಸು ಮನ್ಸಾಗ ಹೊಂದ್ಕೊಂಡಿರಲ್ಲ. ಹೆಂಗೊಂದ್ವಿ ಎಲ್ಲ ಸೊರೈತಲ್ಲ, ಅಷ್ಟೇನಿಯೇ ಸಾಕ್ಬಿಡಿ. ಅಷ್ಟೇನಿಯ, ಕುಂತ್ಕೊಳ್ಳಿ ಬಿಗ್ರೆ, ಕುಂತ್ಕೊಳ್ಳಿ. ಕುಡ್ಕೊಂಡು ಮಾತಾಡ್ಕೊಂಡು ಕಾಫಿ ಕುಡ್ಕೊಂಡು ಕುತ್ಕೊಳ್ಳೋಣ. ನನಗೂ ಇಷ್ಟು ದಿನ ತಲೆ ಕೆಟ್ಟೋಗೈತಿ. ಇವಾಗ ಸಮಾಧಾನ ಆಯ್ತಲ್ಲ, ಕುಂತ್ಕೊಳ್ಳಿ ಮಾತಾಡೋಣ.